ಸರ್ ಈಗ ನೋಡಿ ನೀವು ಕಾಲೇಜಲ್ಲೆಲ್ಲ ಓದ್ತಿರ್ಬೇಕಾದ್ರೆ ಫ್ರೆಂಡ್ಸ್ಗಳೆಲ್ಲ ಈಗ ನಿಮ್ಮ ಸ್ನೇಹಿತರೆಲ್ಲ ಈಗ ಕಾಂಟ್ಯಾಕ್ಟ್ ಇದ್ದಾರಾ? ಎಸ್ ಸರ್, ತುಂಬ ಜನ ಇದ್ದಾರೆ. ನಾವು ಬಿಸ್ನೆಸ್ ಮಾಡ್ಬೇಕಾರೆಲ್ಲ ಜೊತೆಲಿ ನಿಂತ್ಕೊಂಡಿದ್ದಾರೆ. ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಲೈಫಲ್ಲಿ ಪಡ್ತಾ ಇದ್ದಾರೆ. ಹೌದು ಸರ್, ಸಾಫ್ಟ್ವೇರ್ ಕಂಪ್ನಿಲಿ ಇದ್ದವ್ರನ್ನೆಲ್ಲ ಈ ಆರೋಗ್ಯದ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ ತುಂಬ ಅವೇರ್ನೆಸ್ ನಾನು ಕೊಟ್ಟಿದ್ದೀನಿ. ಬಂದು ಖುಷಿಯಾಗಿದ್ದಾರೆ. ಲೈಫು ತುಂಬ ಚೆನ್ನಾಗಿದೆ ಸರ್. ಎಷ್ಟೋ ಜನ ಇದ್ದಾರೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರವ್ರು ಖುಷಿಯಾಗಿದ್ದಾರೆ. ಒಟ್ಟಲ್ಲಿ ಸ್ವಂತ ಕಾರ್ಗಳು, ಸ್ವಂತ ಮನೆ ಎಲ್ಲ ತೊಗೊಂಡಿದ್ದಾರೆ ಸರ್. ಒಳ್ಳೆ ಹೆಸರು ಮಾಡಿದ್ದಾರೆ ಸರ್. ನಾನು ಕೇಳಿದೆ ಪಕ್ಕದಲ್ಲಿ ಭಗವದ್ಗೀತೆ ಬುಕ್ಸ್ ಇಟ್ಕೊಂಡಿರ್ತಾರೆ ಯಾವಾಗಲೂ. ಸರ್ ನಮ್ಮ ಧರ್ಮ ಅಲ್ವಾ ಸರ್, ಉಳಿಬೇಕಲ್ವಾ ಹಿಂದೂ ನಾವುಗಳು. ಜಾಸ್ತಿ ಕೊಡ್ತೀರಾ ಅಂತ ಸರ್? ಸತ್ಯ ಸರ್, ಎಲ್ಲರನ್ನು ಗೌರವಿಸ್ತೀವಿ ಯಾವ ಧರ್ಮನೇ. ಆದರೆ ನಮ್ಮ ಧರ್ಮನ ನಾವು ಜೀವನೇ ಕೊಡ್ತೀವಿ. ಯಾವುದಕ್ಕೆ ನಾವು ಇದಕ್ಕೂ ತಿಳ್ಕೊಳ್ಬೇಕಲ್ವ ಸರ್? ಎಲ್ಲರ ನಾವುಗಳು ಹಿಂದೂಗಳು ಅನ್ನೋದಕ್ಕೆ ಅರ್ಥನೇ ಇರಲ್ವಲ್ಲ. ಸ್ನೇಹಿತರೆ ನೋಡಿ, ಭಗವದ್ಗೀತೆ ಬುಕ್ಸ್ ಓದ್ತಾ ಇರ್ತಾರೆ ಯಾವಾಗಲೂ ಇವರು. ಇದರಲ್ಲಿರೋ ತತ್ವಗಳೇನಿದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದು ಇವರು. ನೋಡಿ, ಲಕ್ಕಿ ಸ್ಟಾರ್ ಸಂತೋಷ್ ಸರ್ ನಿಜವಾಗ್ಲು ಭಗವದ್ಗೀತೆ ಶ್ರೀಕೃಷ್ಣನೇ ಅವ್ರನ್ನೇ ಫಾಲೋ ಮಾಡೋದು ಸರ್. ಸರ್ ಎಲ್ಲ ದೇವಗಳು ನನ್ನ ಶಿವನೇ ಜಾಸ್ತಿ ಫಾಲೋ. ಆದರೂ ಕೂಡ ಭಗವದ್ಗೀತೆ ಬುಕ್ಸ್ ಪಕ್ಕದಲ್ಲೇ ಇಟ್ಕೊಂಡಿದ್ರಿ. ನಾನು ಬಂದಾಗಲೂ ಕೂಡ ಓದ್ತಾ ಇದ್ರಲ್ಲ, ಅದಕ್ಕೆ ನಾನು. ಹೌದು ಸರ್, ಇನ್ನು ಕೆಳಗಡೆ ಶಿವಶಕ್ತಿ ಅಂತ ಇದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ಇದೆ ಸರ್. ಎಲ್ಲ ಭಾಷೆ ಬುಕ್ಸು ಇಟ್ಟಿದ್ದಾರೆ ಸರ್. ನಮ್ಮ ಸತ್ಯಮೂರ್ತಿ ಸರ್ ಅಂತ ಇದ್ದಾರೆ, 9 ಲಕ್ಷ ಬುಕ್ನ ಪ್ರಿಂಟ್ ಮಾಡಿಸಿ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆ ನಿಂತ್ಕೊಂಡು ಕೊಡ್ತಾ ಇದ್ದೀನಿಲ್ಲ. ನಮ್ಮ ಧರ್ಮ ಉಳಿಬೇಕು ಅಂತ ನಮ್ಮ ಧರ್ಮ ಕೆಳಗಡೆ ತೋರಿಸ್ತೀನಿ ನಿಮ್ಗೆ, ಬನ್ನಿ. ಎಲ್ಲ ಇದೆ ನಮ್ಮ ಆಫೀಸಲ್ಲಿ ಇದೆ. ಅಂದರೆ ನಮ್ಮ ಧರ್ಮ ಕಾಪಾಡ್ಕೊಂಡು ಹೋಗ್ಲೇಬೇಕು ನಾವು ಅಂತ ಸರ್. ಇಲ್ಲ ಅಂದ್ರೆ ಅಷ್ಟೇ ಸರ್, ಇವಾಗೆಲ್ಲ ಮೊಬೈಲು, ಕಂಪ್ಯೂಟರ್ ಅಷ್ಟೇ. ಅದ್ರಲ್ಲಿ ಏನ್ ಬರುತ್ತೆ, ಎಂಟರ್ಟೈನ್ಮೆಂಟ್ ನೋಡ್ತಾರೆ, ಊಟ ಮಾಡ್ತಾರೆ, ಮಲ್ಕೋತಾರೆ. ನಮ್ಮ ಧರ್ಮದ ಬಗ್ಗೆ ಯೋಚನೆ ನೋಡ್ತಾರೆ. ಇದನ್ನ ಒಂದು ಸ್ಕೂಲಲ್ಲೂ ಮಾಡಬೇಕು. ಅದೇನ್ ಮಾಡ್ತೀರಾ, ಎಲ್ಲ ಧರ್ಮಗಳು ಇರೋದ್ರಿಂದ ಸ್ಕೂಲಲ್ಲಿ ತರಕ್ ಆಗ್ತಾ ಇಲ್ಲ ಅಲ್ವಾ? ಹೌದು, ತರಕ್ ಆಗಲ್ಲ. ಈಗ ಸ್ಕೂಲಲ್ಲೆಲ್ಲ ಇದನ್ನೆಲ್ಲ ಎಲ್ಲ ಧರ್ಮನೇ ಅದು, ಯಾಕಂದ್ರೆ ಅವ್ರಿಗೂ ಬಿಸ್ನೆಸ್ ಬೇಕಲ್ಲ. ಹೌದು, ಎಲ್ಲ ಅಷ್ಟೇ ಸರ್. ಎಷ್ಟೋ ಜನ ಕಾಲೇಜ್ ಸ್ಟೂಡೆಂಟ್ ಆಗಿ ಬರ್ತಾರೆ, ನೆಕ್ಸ್ಟು ಜಾಬ್ ಮಾಡಲ್ಲ, ಕರೆಕ್ಟಾಗಿ ಬಿಸ್ನೆಸ್ಗೆ ಬಂದ್ಬಿಡ್ತಾರೆ. ಆಮೇಲೆ ಎಷ್ಟೋ ಜನ ಕಂಟಿನ್ಯೂಟಿ ಜಾಬೇ ಮಾಡಲ್ಲ, ಕೆಲವರು ಬಿಸ್ನೆಸ್ಸೇ ಬರೋದು. ಸತ್ಯ. ಈ ಥರ ಆದಾಗ ಬಿಸ್ನೆಸ್ಸಲ್ಲೂ ಕೂಡ ಸೋತ್ ಹೊಡೀತಾರೆ, ಗೆಲ್ಲಲ್ಲ. ಹೌದು, ಅದರಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಯಾರು ಆ ರೀತಿ ಆಗಿದಾರ ಅಂತ? ಗೆಲ್ತಾರೆ ಸರ್. ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ಲಾಸ್ ಸರ್. ಯಾಕಂದ್ರೆ ಸೋತ್ ಕರೋನಾ ಟೈಮಲ್ಲಿ ಸ್ವಲ್ಪ ಲಾಸ್ ಆಯ್ತು. ಆದ್ರೂ ಅವ್ರಿಗೆ ತುಂಬಾ ಜನ ಲಾಸ್ ಆಗಿದ್ದಾರೆ ಬಿಡಿ ಸರ್. ಲಾಭನೂ ಪಡ್ಕೊಂಡಿದ್ದಾರೆ, ಅಂಗಡಿಗಳೇ ಓಪನ್ ಮಾಡೋಕ್ಕಾಗ್ತಿಲ್ಲ. ಆ ಟೈಮಲ್ಲಿ ಲಾಸ್ ಆಗಿದ್ದಾರೆ. ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಲಾಸ್ ಅಂತಾನೆ ಹೇಳ್ಬೋದು. ಹೌದು ಸರ್. ಆದ್ರೆ ಇವಾಗ ನೆಮ್ಮದಿಯಾಗಿದ್ದಾರೆ ಸರ್. ಎಲ್ಲರೂ ಈಗೆಲ್ಲ ನೆಮ್ಮದಿಯಾಗಿದ್ದಾರೆ. ಟೆನ್ಷನ್ ಇದೆ ಸರ್. ಈಗ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇನ್ನು ನಿಮ್ಮ ಕಾಲೇಜ್ ಫ್ರೆಂಡ್ಸು ಸರ್ ತುಂಬ ಜನ ಇದ್ದಾರೆ. ಲಿಸ್ಟ್ಗಳು ಹೇಳೋಕ್ಕಿಂತ ತುಂಬ ಟೈಮ್ ಹಿಡಿಯುತ್ತೆ. ಯಾರು ಅವ್ರನ್ನೇ ಇಂಟರ್ವ್ಯೂ ಮಾಡಿಸ್ತೀನಿ ನಿಮಗೆ, ಪರವಾಗಿಲ್ಲ, ಮಾಡಿಸಿ ಮೀಟ್ ಮಾಡಿಸಿ. ಅವರು ನಿಮ್ಮ ಥರ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಈಗ ಸಾಧಕರು ಅಂತ ಬಂದಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿನೇ ಸಾಧಕರು ಅಂತಲ್ಲ, ಅವ್ರ ಲೈಫಲ್ಲೇ ಸಾಧಕರು ಇರ್ತಾರಲ್ಲ ಅವರೇ. ಈಗ ನಿಮ್ಮ ಲೈಫಲ್ಲಿ ನೀವೇನು ಈ ಥರ ಏನೋ ಸಾಧನೆ ಮಾಡ್ತಿದ್ರೆ, ಎಂತಲ್ಲಿ ಆರೋಗ್ಯ ರಕ್ಷಾ ಅನ್ನೋ ಒಂದು ಗ್ರೂಪಲ್ಲಿ ಓಪನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ನೀವು ಮಾಡ್ತಿರೋ ಸಾಧನೆ ಇದೆ. ಆ ಥರ ನಿಮ್ಮ ಸ್ನೇಹಿತರು ಕೂಡ ತುಂಬ ಜನ ಮಾಡ್ತಾ ಇರ್ತಾರೆ. ಏನಾದರೂ ಮಾಡಿರ್ತಾರೆ. ಕೆಲವರು ಪೊಲೀಸ್ ಆಗಿರ್ತಾರೆ, ಕೆಲವರು ಲಾಯರ್ ಆಗಿರ್ತಾರೆ, ಕೆಲವರು ಬೇರೆ ಇನ್ನೊಂದೇನೋ CA ಅದೆಲ್ಲ ಆಗಿದ್ದಾರೆ, ಲೆಕ್ಚರರ್ ಆಗಿರ್ತಾರೆ, ಮಾಸ್ಟರ್ ಎಲ್ಲ ಆಗಿರ್ತಾರೆ. ಕೆಲವರು ಒಂದೊಂದೆಲ್ಲ ಒಂದೊಂದು ಕ್ಷೇತ್ರದಲ್ಲಿ ಆಗ್ತಿದೆ. ಕೆಲವರು ಸಿನಿಮಾ ಹೀರೋಗಳು ಆಗ್ಬಿಟ್ಟಿರ್ತಾರೆ. ಆಗಲ್ಲ. ಈ ಥರ ಮಾಡಿದಾಗ ಅವ್ರ ಲೈಫಲ್ಲೂ ಸಾಧನೆಗಳು ಅಂತ ಇದ್ದೇ ಇರ್ತವೆ. ಅದೆಲ್ಲ ಮೀಟ್ ಮಾಡಿಸಿದ್ದಾರೆ ನಿಜವಾಗ್ಲು. ಯಾಕೆ ಅಂತಂದರೆ ನಮಗೂ ಕೂಡ ತುಂಬ ಹೆಮ್ಮೆ. ಇಂಥ ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಮಾಡೋಣ ಸರ್. ಯಾಕಂದ್ರೆ ಎಷ್ಟು ಅವರೆಲ್ಲಾನು ನಾವು ಜೊತೆಲೇ ಇದ್ವಿ ಅವಾಗೆಲ್ಲ ಅವ್ರ ಜೊತೆ ನಾವು ರಾಜವೂಲಿ ಅದೆಲ್ಲ ಚೆನ್ನಾಗಿದ್ವಿ, ಕ್ಲೋಸ್ ಎಲ್ಲ ಇದ್ವಿ. ಆದ್ರೆ ಇಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೌದು ಸರ್. ರಾಜವಲಿ KGF ಅವೆಲ್ಲ ಮಾಡಿದಾಗ ಅವಾಗ ಮಾಡಿದ್ವಿ ನಾವು. ಅದು KGF ಮಾಡಿದಾಗೆಲ್ಲ ಅದೇ ರಾಜವಲಿ ಕಿರಾತಕ ರಾಜವಲಿ ಎಲ್ಲ ನಮ್ಮ ಮಂಡ್ಯ ಸೈಡಲ್ಲೇ ಮಾಡಿದಾಗೆಲ್ಲ ತುಂಬಾ ಇದ್ವಿ. ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದ್ವಿ. ಸ್ವಲ್ಪ ಒಂಥರ ಅಪ್ಗ್ರೇಡ್ ಆದಾಗ ನಮ್ಮ ಫೀಲ್ಡ್ ಹೆಲ್ತ್ಗಂತ ಜಾಸ್ತಿ ಫೋಕಸ್ ಮಾಡಿದ್ವಿ. ಅಲ್ಲಿ ಅವರು ಫಿಲಮ್ ಮಾಡೋದ್ರಲ್ಲ ಗ್ಯಾಪ್ ಆಗೋಯ್ತು. ಆಮೇಲೆ ನಂಬರ್ಸ್ಗಳು ತುಂಬ ಆಗೋಯ್ತಲ್ಲ, ಚೇಂಜ್. ಚೆನ್ನಾಗಿತ್ತು ಲೈಫ್ ಆ ಟೈಮಲ್ಲಿ. ಇಲ್ಲ ಸಾಕು ಸರ್, ಪರವಾಗಿಲ್ಲ. ತಿನ್ನಿ ಸರ್, ಶಕ್ತಿ ಬರುತ್ತೆ. ಪರವಾಗಿಲ್ಲ ಸಾಕು. ಅದೇ ಸರ್, ಈಗ ನೀವು ಮ್ಯಾರೇಜ್ ಆಗಿದ್ದು 2017. ಹೌದು ಸರ್. ಅರೇಂಜ್ ಮ್ಯಾರೇಜ್. ನಿಮ್ಮ ಸ್ವಂತ ಇವರ? ನಮ್ಮೂರು ರಿಲೇಷನ್ಸ್, ಮಂಡ್ಯ ರಿಲೇಷನ್ ರಿಲೇಷನ್ಸ್ ಅಂತ ಅದೇನೇ ಕೇಳಿದ್ರು. ಹೌದು. ಆದರೂ ಸರ್, ಮ್ಯಾರೇಜ್ ಆದಮೇಲೆ ನಿಮ್ಮ ಲೈಫು ಇತ್ತಾಗಿ ನೋಡಬೇಕು, ಇತ್ತಾಗಿ ಒಂದು ಅಚೀವ್ಮೆಂಟು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ದೊಡ್ಡ ಸಾಧನೆ ಇರ್ತೇಬೇಕು ಸರ್. ಯಾಕೆ ಅಂದರೆ ಸರ್ ನೋಡಿ, ಕೆಲವ್ರಿಗೆ ಲೈಫ್ನ ಕಾಪಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಧನೆ.
ನೋಡಿ ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಓದಿಸ್ಬೇಕು, ಈ ರೀತಿ ಎಲ್ಲ ಇರುತ್ತೆ. ಹೌದು ಸರ್. ನೀವು ಜೊತೆಗೆ ಒಂದು ಆರೋಗ್ಯ ರಕ್ಷಾ ಅನ್ನೋ ಒಂದು ಗ್ರೂಪ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೊಂಡು ಆ ಬ್ರ್ಯಾಂಡ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ಸ್. ನಿಮ್ದು ಇನ್ನೂ ದೊಡ್ಡ ಮಟ್ಟಿಗೆ ಆಲ್ ಓವರ್ ಕರ್ನಾಟಕ ಬ್ರಾಂಚ್ ಓಪನ್ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಸರ್ ನಿಜವಾಗ್ಲೂ ಮಾಡಿ ಸರ್, ನಿಜವಾಗ್ಲೂ ಒಳ್ಳೇದಾಗುತ್ತೆ. ನಾನು ಕೂಡ ಇಷ್ಟೊಂದು ದೊಡ್ಡ ಬ್ರ್ಯಾಂಡ್ ಕಟ್ಟೋದ್ರೆ ಸುಮ್ಮನೆ ಅಲ್ಲ. ಓಕೆ, ಇನ್ನೂ ದೊಡ್ಡದಾಗಿ ಮಾಡಬೇಕು ಬೇಕಾದ್ರೆ ಇಂಡಿಯಾ ಆದ್ರೂ ಪರವಾಗಿಲ್ಲ, ನೋಡಿ ಫಾರಿನ್ಗೂ ಕಳಿಸ್ತಾರಂತೆ. ನಮ್ದು ತಗೊಂಡೋಗಿದ್ದಾರೆ, ತಗೊಂಡೋಗಿದ್ದಾರೆ. ಹೌದು ಸರ್, ನಾವೆಲ್ಲ ಕೊಟ್ಟಿದ್ದೀವಿ. ಫಾರಿನ್, ಅಮೆರಿಕಾ ಅದೆಲ್ಲ ತಗೊಂಡೋಗಿದ್ದಾರೆ ಸರ್. ಆಸ್ಟ್ರೇಲಿಯಾಗೆಲ್ಲ ತಗೊಂಡೋಗಿದ್ದಾರೆ ಪ್ರಾಡಕ್ಟ್ಸ್, ಇಲ್ಲಿಂದಾನೆ ತಗೊಂಡೋಗಿದ್ದಾರೆ. ಓಕೆ ಓಕೆ, ತುಂಬ ಜನಕ್ಕೆ ಕೊಡ್ತಾ ಇದೀವಿ. ಇದರಲ್ಲಿ ನಾನು ಅಂತ ಅಲ್ಲ ಸರ್, ಎಲ್ರೂ ಪ್ರತಿಯೊಬ್ಬರೂ ಬಿಸ್ನೆಸ್ ಮಾಡಕ್ಕೆ ಹೋಗ್ತೀವಿ ಅಂದರೆ ನಾವು ಯಾವುದೇ ಥರ ಅವ್ರಿಗೆ. ಸರ್ ಈಗ ಅದು ಲಡ್ಡು ಬಗ್ಗೆ ನೀವು ಹೇಳಿದ ನನಗೆ ನೋಡಿ, ಸಂಜೀವಿನಿ ಲಡ್ಡು ಅಂತ. ಅದು ಸಂಜೀವಿನಿ ಅಂದರೆ ಸರ್ ಸಂಜೀವಿನಿ ಅಂದರೆ ಏನು ಹೇಳಿ, ಲಕ್ಷ್ಮಣನ ಪ್ರಾಣ ಉಳಿಸೋಕ್ಕೋಸ್ಕರ ಹನುಮಂತ ಹೋಗಿ ಸಂಜೀವಿನಿ ಬೆಟ್ಟನೇ ಎತ್ಕೊಂಡ್ಬಂದ್ರು. ಅದ್ರ ಬಗ್ಗೆ ನನಗೆ ಅದರಲ್ಲೇ ನಾವು ಆ ಲಡ್ಡುಲೇ ಎಲ್ಲಾನು ಕೊಡ್ತಾ ಇದ್ದೀವಿ. ಅದೇ ಒಂದು ಪರ್ವತ ಸಂಜೀವಿನಿ ಲಡ್ಡು ಅಂತ ಸರ್. ಅದರಲ್ಲಿ ನಿಮ್ಗೆ ಅಶ್ವಗಂಧ ಇರುತ್ತೆ, ಅಮೃತ ಬಳ್ಳಿ ಇರುತ್ತೆ, ಅಕ್ಸೆ ಬೀಜ ಕೇಳಿದೀರಾ, ಅದು ಇರುತ್ತೆ, ಬ್ರಾಹ್ಮಿ ಇರುತ್ತೆ, ನುಗ್ಗೆ ಸೊಪ್ಪು ಇರುತ್ತೆ, ಪ್ಯೂರ್ ಬೆಲ್ಲ ಇರುತ್ತೆ, ಕಡಲೆಕಾಯಿ ಬೀಜ ಇರುತ್ತೆ ಸರ್. ಇದ್ರಲ್ಲಿ ನನಗೊಂದು 910 ರೂಪಾಯಿ ಖರ್ಚು ಬೀಳ್ತಾ ಇದೆ. ನಾನು 10 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಆದ್ರೆ ನಾನು ದುಡ್ಡು ಮಾಡೋಕ್ಕೋಸ್ಕರ ಬಿಸ್ನೆಸ್ ಲಡ್ಡು ಮಾಡಿಲ್ಲ. ನಾನು ಪ್ರತಿಯೊಬ್ರು ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕು, ಆ ಗುರಿ ಇಟ್ಕೊಂಡು ಮಾಡ್ತಾ ಇರೋದು ಸರ್. ಅಂದ್ರೆ ಅದರಿಂದ ತಗೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಬಾರ್ದು. ನ್ಯಾಚುರಲ್. ಹೌದು ಸರ್. ಅಂದ್ರೆ ನೀವು ಕಂಡಿಡಿದ್ರೆ ಬೇರೆ ಏನಾದ್ರು ಡಾಕ್ಟ್ರು? ಎಲ್ಲ ಡಾಕ್ಟರ್ ಕಡೆಯಿಂದ. ಹೌದು ಸರ್, ಎಲ್ಲ ಫುಡ್ ಲೈಸೆನ್ಸ್ ಎಲ್ಲ ಆಗಿದೆ ಅದಕ್ಕೆ. ಫುಡ್ ಲೈಸೆನ್ಸ್ ಎಲ್ಲ ಮಾಡಿಸಿದ್ದೀರಾ? ಹೌದು ಸರ್, ಫುಡ್ ಲೈಸೆನ್ಸ್ ನಾವು 18 ವರ್ಷದಿಂದ ಮಾಡಿಸ್ತಾ ಇದ್ದೀವಿ. ಓಕೆ ಓಕೆ. ಸಂಜೀವಿನಿ ಲಡ್ಡು ತಗೊಂಡ್ರೆ ಏನೇನು ಸರ್ ಬೆನಿಫಿಟ್ಸ್ ಅಂದ್ರೆ ಉಪಯೋಗ? ಹಾರ್ಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಹಾರ್ಟ್ ತುಂಬ ಶಕ್ತಿ ಬರುತ್ತೆ, ಇಮ್ಯುನಿಟಿಗೆ ಶಕ್ತಿ, ಬ್ಲಡ್ ಎಲ್ಲೋ ಕ್ಲಾಟ್ ಆಗಲ್ಲ, ನಿಮಗೆ ಕಣ್ಣು ದೃಷ್ಟಿ ಚೆನ್ನಾಗಿರುತ್ತೆ, ಕೂದಲು ಏರ್ ಫಾಲ್ ಆಗಲ್ಲ. ಸಂಜೀವಿನಿ ಲಡ್ಡು ಇಷ್ಟು ಉಪಯೋಗಗಳಿದೆ. ಬೌನ್ಸ್ ಕೆಲಸ ಬರುತ್ತೆ. ಸಂಜೀವಿನಿ ಲಡ್ಡು ಇಷ್ಟೊಂದು ಉಪಯೋಗ ಇದೆ. ಹೌದು. ಆರೋಗ್ಯ ರಕ್ಷಾ ಸಪರೇಟ್ ಅಂದ್ರೆ ಅದು ಆರೋಗ್ಯ ರಕ್ಷಾ ಗ್ರೂಪ್ ಕೆಳಗಡೆನೆ ಬರೋದು. ಸಂಜೀವಿನಿ ಲಡ್ಡು ಬೇರೆ ಆರೋಗ್ಯ ರಕ್ಷಾ ಗ್ರೂಪ್ ಅಂಡರ್ಲೇ ಬರೋದಿದೆ ಲಡ್ಡು. ಅದರಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಆಯ್ತು. ಎಸ್ ಸರ್. ಅದಕ್ಕೆಲ್ಲ ಇಷ್ಟೊಂದೆಲ್ಲ ತಯಾರಿ ಮಾಡೋದಕ್ಕೆ ನೀವಲ್ಲಿ ಸರ್ ಇನ್ವೆಸ್ಟ್ಮೆಂಟ್ ಎಲ್ಲ ಎಲ್ಲಿ ಸರ್? ಇದೆಲ್ಲ ಹೋಮ್ ಮೇಡ್ ತರ ಮಾಡ್ತಾ ಇದೀವಿ. ನಾನು ಇನ್ನೂ ಅದನ್ನು ಲಾಂಚ್ ಮಾಡಿಲ್ಲ ಸರ್ ಎಲ್ಲೂ. ಅಂದ್ರೆ ಎಲ್ಲಿ ಅದನ್ನ ಒಂದ್ ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ಇವಾಗ ನೆಕ್ಸ್ಟ್ ದೊಡ್ಡದಾಗಿ ಪ್ಲಾನಿಂಗ್ ಇದೆ. ಅದನ್ನೇನ್ ಗೊತ್ತಾ, ಯಾರಿಗೆ ಎಷ್ಟು ಬೇಕೋ ಅವರಾಗೆ ಬರಬೇಕು. ನಾನಾಗಿ ಹೋಗಿ ಬಿಸ್ನೆಸ್ ತರ ಮಾಡಲ್ಲ. ಇದೆಲ್ಲ ಅಂಗಡಿಗಳಲ್ಲಿ ಇಡ್ತಾರಲ್ಲ, ಆ ಸ್ವೀಟ್ಗಳಲ್ಲಿ ಮೈದಾ, ಕಲರ್ಸು, ಕೆಮಿಕಲ್ಸು, ಸುಕ್ರೋಸ್, ಸಕ್ಕರೆ, ಲೋ ಕ್ವಾಲಿಟಿ ಸಕ್ಕರೆ ಎಲ್ಲ ಎಷ್ಟೋ ಅಂಗಡಿಗಳಲ್ಲಿ ಆಗ್ತಾ ಇದ್ದಾರೆ. ಅವೆಲ್ಲ ನ್ಯಾಚುರಲ್ ಆಗಿ ಇರಲ್ಲ ಸರ್. ಹೌದೌದು. ಕಲರ್ ಹಾಕಿರೋ ಸ್ವೀಟ್ಗಳು ತಿಂದ್ರೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಇದೆ. ಹೌದು. ಅದಕ್ಕೋಸ್ಕರ ಈ ಸ್ವೀಟು ಇರುತ್ತೆ, ಬೆಲ್ಲ. ಶುಗರ್ ಪೇಷಂಟ್ ತಿನ್ಬೋದು ಸರ್, ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಶುಗರ್ ಪೇಷಂಟ್ ಕೂಡ ತಿನ್ಬೋದು ಅದು? ಹೌದು. ಅಂದ್ರೆ ಅದರಲ್ಲಿ ಶುಗರ್ ಜಾಸ್ತಿ ಇರಲ್ವಾ? ಬೆಲ್ಲ ಹಾಕೋದು ನಾವು, ಸಕ್ಕರೆನೇ ಹಾಕಲ್ಲ, ತಿನ್ಬೋದು. ಬೆಳಗಂ ಬೆಲ್ಲ, ಪ್ಯೂರ್ ಬೆಲ್ಲ ಹಾಕ್ತೀವಿ. ಶುಗರ್ ಪೇಷಂಟ್ ತಿನ್ಬೋದಾಗಲ್ಲ ಲಡ್ಡು? ನಾನು ಸತ್ಯ. ಅದು ಸಂಜೀವಿನಿ ಅನ್ನೋ ಲಡ್ಡು ಅಂತ ಅದೊಂದು ಕೆಳಗಡೆ ಆರೋಗ್ಯ ರಕ್ಷಾ ಗ್ರೂಪ್ ಕೆಳಗಡೆ ಅದೊಂದು ಮಿನಿ ಸಂಜೀವಿನಿ ಲಡ್ಡು ಸಬ್ ಟೈಟಲ್ ಬ್ರ್ಯಾಂಡ್. ಎಸ್ ಕರೆಕ್ಟ್, ಅದೊಂದು ಪ್ರಾಡಕ್ಟ್. ಓಕೆ ಸರ್, ನಿಮ್ಮ ಆಫೀಸ್ ಟೂರ್ ನೋಡ್ಬೋದಾಗಾದ್ರೆ? ಪಕ್ಕ ಸರ್. ಓಕೆ ಸರ್, ಥ್ಯಾಂಕ್ ಯು.